ಎಲ್ರಿಗೂ ನಮಸ್ಕಾರ. ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂತಿದ್ದೆ. ಯಾಕಂದರೆ ದರ್ಶನ್ ಅವರ ಪ್ರಕರಣ ನಡೆದು ಈಗಾಗಲೇ 2.5 ತಿಂಗಳಾಗ್ತಾ ಬಂತು. ಸೊ ಮೀಡಿಯಾ ಟ್ರಯಲ್ ಅಂತ ಏನು ಹೇಳ್ತೀವಿ, ಇದನ್ನು ನಡೆಸ್ಕೊಂಡೇ ಬಂದಿದ್ದಾರೆ. ನೀವು ಸ್ಟಾರ್ಟಿಂಗಲ್ಲಿ ಬರ್ತಾಯಿದ್ದ ರಿಪೋರ್ಟ್ಸ್ಗೂ ಈಗ ಬರ್ತಾಯಿದ್ದ ರಿಪೋರ್ಟ್ಸ್ಗಳಿಗೂ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಇವರು ಸ್ಟಾರ್ಟಿಂಗಲ್ಲಿ ಪ್ರಕರಣ ಆದಾಗ ಎಲ್ಲ ದರ್ಶನ್ ಅವರೇ ಮಾಡಿದ್ದು, ಅವರೇ ಮರ್ಮಂಗಕ್ಕೆ ಹೊಡೆದು ಅವರೇ ಸಾಯಿಸಿದ್ದು, ಅವರೇ ಎಲ್ಲ ಅದಕ್ಕೆ ಕಾರಣ ಅಂತ ಹೇಳ್ಕೊಂಬಂದರು. ನೀವು ಬರ್ತಾ ನೋಡಬೇಕು, ಆಟೋಪ್ಸಿನಲ್ಲೂ ಹಂಗೆ ಇದೆ ಅಂತ ಹೇಳಿದ್ರು. ಹೋಗ್ತಾ ನೋಡಿದ್ರೆ ಆ ರಿಪೋರ್ಟನ್ನೇ ಚೇಂಜ್ ಮಾಡಿದ್ರು. ಇಲ್ಲ, ಅಲ್ಲಿ ಆಟೋಪ್ಸಿ ರಿಪೋರ್ಟಲ್ಲಿ ಈಗ ಅವರಿಗೆ ಮೂಳೆಗಳು ಮುರಿದೋಗಿದ್ದರಿಂದ ಆಗಿದೆ, ತುಂಬ ರಕ್ತಸ್ರಾವದಿಂದ ಆಗಿದೆ ಅಂದರು. ಇನ್ನೂ ಬರ್ತಾ ಕೊನೆಯಲ್ಲಿ ಇಲ್ಲ, ಅದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಆಗಿದೆ ಅಂದರು. ಸೊ ಮೀಡಿಯಾದವರೇ ನೈತಿಕತೆ ಅದು ಇದು ಅಂತ ಮಾತಾಡ್ತಾರೆ. ಸೊ ಈ ನೈತಿಕತೆ ಬಗ್ಗೆ ಯಾರು ಮಾತಾಡ್ತಾರೆ? ಯಾರೂ ಇಲ್ಲ. ಸೊ ಇವ್ರುಗಳು ಹೇಳ್ತಾಯಿದ್ರು ನೇಣು ಹಾಕ್ಬಿಡ್ಬೇಕು. ಇವ್ರುಗಳಿಗೆ ಕಾನೂನಿನ ಒಂದು ಲವಲೇಶನೂ ಗೊತ್ತಿಲ್ಲ. 80% ಆಫ್ ದವರು ಅಂತ ಹೇಳ್ಬೋದು. ಯಾಕಂದರೆ 10 ಕೊಲೆಗಳು ಮಾಡಿರೋದು ಅಥವಾ 5 ಕೊಲೆಗಳು ಮಾಡಿರೋದನ್ನು ನೋಡಿದ್ದೀವಿ. ಸೊ ಅಂಥವ್ರಿಗೂ ಮರಣದಂಡನೆ ಕೊಟ್ಟಿರೋದನ್ನ ತುಂಬ ರೇರೆಸ್ಟ್ ಆಫ್ ದ ರೇರ್ ಅಂತ ಕರೀತಾರೆ. ಅಂಥದಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ನವ್ರು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ CCTV ಇದೆ ಅಂದರು. CCTV ಎವಿಡೆನ್ಸ್ ಯಾರೂ ನೋಡಿಲ್ಲ. ಅಲ್ಲಿ ಇಲ್ಲ ಅಂತ ನಾವೇನು ಹೇಳ್ತಿಲ್ಲ. ಅಲ್ಲಿ ದರ್ಶನ್ ಅವ್ರು ಹೋಗಿರ್ಬೋದು, ಅಥವಾ ಅಲ್ಲಿ ಇದ್ರೂ ಅವರೇ ಮಾಡಿದರು ಅಂತ ಎನಿಸೋ ಸಾಕ್ಷಿ. ಹಂಗಂದ್ರೆ 20 ಜನ ಏನಕ್ಕೆ ಹಾಕಿದ್ದೀರ? 20 ಜನ ಇದ್ದಾರೆ ಅಲ್ಲಿ, A1 to A20 ಇದ್ದಾರೆ. ಸೊ ಅಲ್ಲಿ 20 ಜನದಲ್ಲಿ ಎಲ್ಲರೂ ಮಾಡಿದ್ದಾರೆ. ಯಾವತ್ತು ಶಿಕ್ಷೆ ಮೀಡಿಯಾ ಟ್ರಯಲ್ ಮತ್ತು ರಿಯಲ್ ಟ್ರಯಲ್ ಅಥವಾ ಕೋರ್ಟಲ್ಲಿ ನಡೆಯೋ ಟ್ರಯಲ್ಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಕೋರ್ಟ್ನಲ್ಲಿ ಮೊದಲು ಒಂದು FIR ಆದಮೇಲೆ, ಆ FIR ಆದಮೇಲೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ. 90 ದಿವಸ ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಚಾರ್ಜ್ ಶೀಟಿಗೆ ತಕ್ಕನಂಗೆ ಎವಿಡೆನ್ಸ್ನ ಸಪ್ಲೈ ಮಾಡಬೇಕು. ಈ ಚಾರ್ಜ್ ಶೀಟ್ ಹಾಕಿದ ಮೇಲೆ ಆ ಚಾರ್ಜ್ ಶೀಟ್ನ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಅದಾದ ಮೇಲೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ಆ ಎವಿಡೆನ್ಸ್ ಮತ್ತು ಟೆಸ್ಟಿಮೋನೀಸ್ ಅಥವಾ ಯಾರ್ಯಾರು ಸಾಕ್ಷಿ ಅಂತ ಹೇಳ್ತಾರೋ ಅವ್ರನ್ನೆಲ್ಲ ಕರೆಸ್ತಾರೆ, ವಿಚಾರಿಸ್ತಾರೆ. ಆಮೇಲೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಬರುತ್ತೆ. ಆ ಚಾರ್ಜಸ್ ಫ್ರೇಮಿಂಗಲ್ಲಿ ಯಾವ ಚಾರ್ಜ್ ಅಂದರೆ ಏನು, ಮರ್ಡರ್ ಚಾರ್ಜಾ ಅಂದರೆ, ಅಥವಾ ವಿತೌಟ್ ನೋಯಿಂಗ್, ಅದು ನಾಟ್ ಟು ಕಾಸ್ ಡೆತ್ ಅಂತ ಇದೆ. ಸೊ ಇಲ್ಲಿ ಮರ್ಡರ್ ಚಾರ್ಜಸ್ 302 ಬೇರೆ ಆಗುತ್ತೆ. ಸೊ ಆ ಒಂದೊಂದು ಚಾರ್ಜಿಗೂ ಇವರು ಎವಿಡೆನ್ಸ್ ಅಪ್ಲೈ ಮಾಡಬೇಕು. ನೀವು ಇತ್ತೀಚೆಗೆ ನೋಡಿರ್ಬೋದು, ಇವರೇ ಹೇಳ್ತಾ ಇದ್ದಾರೆ ದರ್ಶನ್ ಅವರಿಗೆ ಈ ಮರ್ಡರ್ ಆಗಿರೋದೇ ಗೊತ್ತಿಲ್ಲ ಅಂತಂದರು. ಎಲ್ಲ ಆಮೇಲೆ ಗೊತ್ತಾಯಿತು, ಅವರೇ ಬಂದು ಮನೆಗೆ ಹೇಳಿದ್ಮೇಲೆ ದರ್ಶನ್ ಅವ್ರು ಕೂಗಾಡಿದ್ರು ಅಂತ ಹೇಳ್ತಾಯಿದ್ರು. ಸೊ ಮೊದಲನೇ ದಿವಸ ಇವರೇ ಹೇಳ್ತಿದ್ರು, ಮೊದಲೊಂದು ವಾರಗಟ್ಟಲೆ ಇವರೇ ಬಡ್ಕೊತಿದ್ರು, ಎಲ್ಲ ದರ್ಶನ್ ಅವರೇ ಮಾಡಿದರು. ಈಗೀಗ ನೋಡಿದ್ರೆ ಇಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತೀರ. ಸೊ ಗೊತ್ತೇ ಇಲ್ಲ ಅಂದರೆ ಅದು ಮರ್ಡರ್ ಹೆಂಗಾಗುತ್ತೆ? ಮರ್ಡರ್ ಅಥವಾ 302 ಅಂದರೆ ಅದು ಪ್ಲ್ಯಾನ್ ಮಾಡೋದು. ಪ್ಲ್ಯಾನ್ ಮಾಡಿದರೆ ಅವ್ರಿಗೆ ಹೆಂಗೆ ಗೊತ್ತಿರಲಿಲ್ಲ ಆಗಿದೆ ಅಂತ? ಅದನ್ನು ನೀವೇ ಹೇಳಿರೋದು, ನಾನಲ್ಲ. ಅದು ನಾನು ಹೆಸರು ತೊಗೊಳಕ್ಕೆ ಹೋಗಲ್ಲ ಯಾವ ಮೀಡಿಯಾದ. ನೀವೇ ನೋಡಿದರೆ ಮೋಸ್ಟ್ ಆಫ್ ದೆಮ್ ಅದನ್ನು ರಿಪೋರ್ಟ್ ಮಾಡಿದ್ದಾರೆ. ಆಮೇಲೆ ಡೈಲಿ ಒಂದೊಂದು ಸೆನ್ಸೇಷ್ನಲ್, ದರ್ಶನ್ ಅವರಿಗೆ ಸಂಕಷ್ಟ, ಹೊಸ ಎವಿಡೆನ್ಸ್ ಸಿಕ್ತು, ದರ್ಶನ್ ಅವ್ರಿಗೆ ಸಂಕಷ್ಟ ಅಂತ ಒಂದು 500,000 ಸತಿ ನೋಡ್ಬಿಟ್ಟಿದ್ದೀನಿ. ಅದು ಎಷ್ಟು ಸಂಕಷ್ಟದ ಎವಿಡೆನ್ಸ್, 1000 ಎವಿಡೆನ್ಸ್ ಇದೆಯಾ? 1000 ಪೇಜ್ ಚಾರ್ಜ್ ಶೀಟ್ ಫೈಲ್ ಮಾಡೋದೇ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 1000 ಎವಿಡೆನ್ಸ್ನ ನೀವು ಅಲ್ಲಿ ಕೊರಬಲೇಟ್ ಮಾಡಿ ಅದನ್ನು ಪ್ರೂವ್ ಮಾಡೋಕ್ಕಾಗುತ್ತಾ? 1000ದಲ್ಲಿ 500 ಬಿದ್ದೋದ್ರೂ ನಿಮ್ಮ ಕೇಸ್ಗಳೇ ಅಲ್ಲಾಡೋ ಹೋಗ್ಬಿಡುತ್ತೆ. ಸೊ ಇವುಗಳಿಗೆ ಡೈಲಿ ಒಂದೊಂದು ಫ್ರೆಶ್ ಎವಿಡೆನ್ಸ್ ಅದು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಅದೇನಾದ್ರು ಒಂದು ಹೊಸ ಉತ್ಪತ್ತಿ ಆಗುತ್ತಾ ಗೊತ್ತಿಲ್ಲ. ಅವರು ಡೈಲಿ ಒಂದೊಂದು ಫ್ರೆಶ್ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೊಂಡು ತೋರಿಸ್ತಾರಲ್ಲ, ಅದು ನನಗೇನು ಅರ್ಥ ಆಗ್ತಾಯಿಲ್ಲ. ಇನ್ನು ಈ 90 ಡೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಸೊ ಈ ಬೇಲ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದರೆ ಈಗ ಸದ್ಯಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದರೆ ಇಲ್ಲಿ ಇವ್ರು ಹೇಳ್ತಾ ಇದ್ರಲ್ಲ ಮರಣದಂಡನೆ ಆಗಿಬಿಡಬೇಕು ಹಾಗೆ ಹೀಗೆ ಅಂತ. ಸೊ ಒಂದು ಎಕ್ಸಾಂಪಲ್ ಅಂದರೆ ನವಜೋತ್ ಸಿಂಗ್ ಸಿದ್ದು ಅಂತ ನಿಮಗೆ ಗೊತ್ತಿರ್ಬೋದು. ಅವರು ಮಾಜಿ ಕ್ರಿಕೆಟರ್ ಆಗಿದ್ದರು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ. ಮತ್ತು ಅವರು ಕಾಂಗ್ರೆಸ್ನ ಮಾಜಿ ಶಾಸಕ ಆಗಿದ್ದರು ಪಂಜಾಬ್ನಲ್ಲಿ. ಅವ್ರದ್ದು ಇದೇ ಥರ ಒಂದು ರೋಡ್ ರೇಜ್ ಕೇಸ್ ಆಗಿತ್ತು. ಇವ್ರ ಫ್ರೆಂಡ್ ಜೊತೆಗಿರಿದಾಗ ಯಾರೋ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ರೋಡ್ ರೇಜ್ ಅಂದರೆ ರೋಡ್ನಲ್ಲಿ ಗಲಭೆಯಾಗಿ ಇವರು ನವಜೋತ್ ಸಿಂಗ್ ಸಿದ್ದು ಅವರಿಗೆ ಗೊದ್ದಿದ್ದರಿಂದ ಅವರಲ್ಲಿ ಹಾಸ್ಪಿಟ್ಲಲ್ಲಿ ಪ್ರಾಣ ಬಿಟ್ಟರು.
ಸೊ ಅಲ್ಲಿದ್ದಿದ್ದು ಇಬ್ಬರೇ ವ್ಯಕ್ತಿಗಳು, ಇಲ್ಲಿ ಥರ 20 ಜನನೂ ಅಲ್ಲ. ಸೊ ಇವರೇ ಮೇನ್ ಅಕ್ಯೂಸ್ಡ್. ಇವ್ರ ಮೇಲೆ ಕೇಸ್ ಹಾಕಿ ಚಾರ್ಜ್ ಶೀಟ್ ಎಲ್ಲ ಫೈಲ್ ಆಯಿತು. ಅಲ್ಲೂ ಮರ್ಡರ್ ಚಾರ್ಜಸ್ ಹಾಕಿದರು. ಲೋವರ್ ಕೋರ್ಟಲ್ಲಿ ಅದು ಅಕ್ವಿಟ್ ಆದರು. ಹೈಕೋರ್ಟಲ್ಲಿ ಅವರಿಗೆ ಶಿಕ್ಷೆ ಆಯಿತು, ಬಟ್ 3 ವರ್ಷ ಶಿಕ್ಷೆ ಆಯಿತು. ಸೊ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಇವರಿಗೆ ಬರೀ ₹1,000 ಫೈನ್ ದಂಡ ಹಾಕಿ ಇವರಿಗೆ ಸೆಂಟೆನ್ಸೇ ಬೇಡ ಅಂತಂದರು. ಅದನ್ನು ಮತ್ತೆ ರಿವ್ಯೂ ಪಿಟಿಷನ್ ಅಂತ ಇರುತ್ತೆ ಸುಪ್ರೀಂ ಕೋರ್ಟಲ್ಲಿ, ಮರುಪರಿಶೀಲನಾ ಅರ್ಜಿ ಅಂತ ಹಾಕಿದ್ಮೇಲೆ ಇನ್ನೊಂದು ಬೆಂಚ್ನವರು ಇಲ್ಲ ಅದು ಅವ್ರಿಗೆ ಗೊತ್ತಿದ್ದೇ ಮಾಡಿದ್ದು ಅಂತ 1 ವರ್ಷ ಜೈಲು ಶಿಕ್ಷೆ ಕೊಟ್ಟರು. ಸೊ ಅಲ್ಲಿ ನವಜೋತ್ ಸಿಂಗ್ ಸಿದ್ದು ಅವ್ರು ಹೇಳಿದ್ರು ನಾನು ಮಾಡೇ ಇಲ್ಲ ಅಂದರು. ಆಮೇಲೆ ಆ ಗುದ್ದೋದ್ರಿಂದ ಸಾಯ್ತಾನೆ ಅಂತ ಗೊತ್ತಿರಲಿಲ್ಲ ಅಂತಂದರು. ಸೊ ಇಲ್ಲೂ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಿಂತಿರೋರ್ಗು ನೀವು 302 ಚಾರ್ಜಸ್ ಹಾಕ್ತೀರಾ, ಸುಮ್ಮನೆ ನಿಂತ್ಕೊಂಡು ನೋಡಿರೋರ್ಗು. ಸೊ ಯಾಕಂದರೆ ಅಲ್ಲಿ ಸಾವಂತೂ ಆಗಿದೆ. ಸಾವು ಅಲ್ಲಿ ನಿಂತ್ಕೊಂಡು ನೋಡಿರೋರ್ಗೂ ಒಂದೇ ಶಿಕ್ಷೆ, ಅಥವಾ ಆ ಕೊಲೆ ಮಾಡಿರೋರ್ಗೂ ಒಂದೇ ಶಿಕ್ಷೆ ಅಂತಂದರೆ, ಅಥವಾ ಕೊಲೆ ಅಥವಾ ಅವರು ಆ ಇಂಜುರಿಯಿಂದ ಡೆತ್ ಕಾಸ್ ಆಗಿರೋದಕ್ಕೆ ಅವ್ರಿಗೆ ಆ ಶಿಕ್ಷೆ ಆಗುತ್ತೆ. ಸೊ ಯಾವತ್ತು ಕೇಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಇವ್ರುಗಳು ಗೊತ್ತಿಲ್ಲ. ಮೋಸ್ಟ್ಲಿ ಪ್ರಾಬಬ್ಲಿ ಇವ್ರು ಯಾವ ಕೇಸ್ಗಳು ನೋಡಿಲ್ಲ ಸರಿಯಾಗಿ. ಚಾರ್ಜಸ್ ಹಾಕಿದ್ರೆ ಅದಕ್ಕೆ ತಕ್ಕನಂಗೆ ಎವಿಡೆನ್ಸ್ ಬೇಕಾಗುತ್ತೆ. ಆಟೋಪ್ಸಿನಲ್ಲಿ ಅವನು ಹೆಂಗೆ ಸತ್ತಿದ್ದಾನೆ ಅನ್ನೋದಕ್ಕೆ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸ್ ಯಾರು ಆ ಇಂಜುರಿ ಕಾಸ್ ಮಾಡಿದ್ರು, ಆ ಡೆತ್ ಕಾಸಿಂಗ್ ಇಂಜುರಿ ಯಾರು ಮಾಡಿದ್ರು ಅವ್ರ ಮೇಲೆ ನೀವು 302 ಹಾಕಿದ್ರು ಅದು ಪರಿಶೀಲಿಸ್ತಾರೆ. ಯಾಕಂದರೆ ಅದು ಪ್ಲ್ಯಾನ್ ಮರ್ಡರ್ ಅಲ್ಲ. ಆದರೆ ಇಂಟೆನ್ಷನ್ ಟು ಕಾಸ್ ಡೆತ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಅವ್ರು ಮಾಡೋಕ್ಕೆ ಇರಲಿಲ್ಲ ಆದರೂ ಬಟ್ ಆಗಿದೆ ಅನ್ನೋದು ಬೇರೆ. ಸೊ ಇವರು ಮೀಡಿಯಾದವರು ಅವ್ರು ಮಾಡ್ತಾರೆ. ಮೀಡಿಯಾ ಟ್ರಯಲ್ಗೂ ರಿಯಲ್ ಕೋರ್ಟ್ ಟ್ರಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಹೇಳೋದು ಇಷ್ಟೇ, ಇನ್ನು 15 ಡೇಸ್ ಏನೋ ಇದೆ. ಸೊ ಇನ್ನು 15 ಡೇಸಲ್ಲಿ ಇವರು ಚಾರ್ಜ್ ಶೀಟ್ 90 ಡೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಚಾರ್ಜ್ ಶೀಟ್ ಫೈಲ್ ಮಾಡಲಿಲ್ಲ ಅಂದರೆ ಡಿಫಾಲ್ಟ್ ಬೇಲ್ ಅಂತ ಅಪ್ಲೈ ಮಾಡ್ತಾರೆ. ಸೊ ಅದಕ್ಕೆ ಇದುವರೆಗೂ ಅವರು ಅಪ್ಲೈ ಮಾಡಿಲ್ಲ. ಅಕಸ್ಮಾತ್ 90 ಡೇಸ್ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಏನೇನು ಚಾರ್ಜಸ್ ಅಂತ ನೋಡಿಕೊಂಡು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ. ಸೊ ಇನ್ನು ಮಿಕ್ಕಿದ್ದನ್ನು ಮುಂದಿನ ವೀಡಿಯೋ ಮಾಡ್ತೀನಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.